Welcome everyone to my channel Taj Edge online classes. In the series of Principles of Marketing for 3rd semester BBA Bangalore City University, as per the syllabus of State Education Policy, I have started Unit 1 Introduction to Marketing. In this unit, in my first video, I have already covered Introduction syllabus, which contains the concept of marketing, definitions, approaches, functions, and recent trends in marketing. And also have covered the meaning of marketing, definitions of marketing, and what is being marketed. In this video, I'll be discussing on the concept of marketing. Concept of marketing here consists of production concept, product concept, selling concept, marketing concept, and societal concept. Here, first, we need to understand the meaning of concepts of marketing. What does concepts of marketing means? Concepts of marketing means the philosophies of marketing. The philosophies of marketing means something, a beliefs, or a kind of philosophies that the marketers or the companies had in their mind while they are marketing their products. So here we can say concepts of marketing simply means that beliefs that the companies hold while doing the marketing. ಒಂದು ಪ್ರಾಡಕ್ಟನ್ನ ಮಾರ್ಕೆಟಿಂಗ್ ಮಾಡುವಾಗ ಕಂಪನಿಗಳು ಯಾವುದನ್ನು ನಂಬಿ, ಯಾವುದೋ ಒಂದು ಬಿಲೀಫ್ಸ್ ಫಿಲಾಸಫೀಸ್ನ ನಂಬಿ ಆ ಪ್ರಾಡಕ್ಟನ್ನು ಮಾರ್ಕೆಟಿಂಗ್ ಮಾಡ್ತಾ ಇದ್ರು. ದಟ್ ಈಸ್ ವಾಟ್ ವಿ ಕಾಲ್ ಹಿಯರ್ ಆಸ್ ಕಾನ್ಸೆಪ್ಟ್ಸ್ ಆಫ್ ಮಾರ್ಕೆಟಿಂಗ್. So the concepts of marketing, one by one we can understand the production concepts. The production concept, there was a time when people used to believe that, people here means the companies or the marketers used to believe that whatever we produce, okay, ನಾವು ಏನೇ ಪ್ರೊಡ್ಯೂಸ್ ಮಾಡಿದ್ರು ಕೂಡ ಅದನ್ನು ಜನಗಳು ಪರ್ಚೇಸ್ ಮಾಡ್ತಾರೆ ಯಾವಾಗ ಅಂದರೆ ಇಫ್ ದಟ್ ಈಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್ ಆ್ಯಂಡ್ ಇಟ್ ಈಸ್ ಅಫೋರ್ಡೆಬಲ್. ಅದು ತುಂಬ ಮಾರ್ಕೆಟಲ್ಲಿ ಅವೈಲೇಬಲ್ ಇರಬೇಕು, ಜನಗಳಿಗೆ ಕಾಣಿಸ್ತಾ ಇರಬೇಕು. ಅದು ಯಾವಾಗಲೂ ಅವರು ಯಾವುದೋ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕಂದಾಗ ನಮ್ಮ ಪ್ರಾಡಕ್ಟ್ ಅವರ ಕಣ್ಣಿಗೆ ಕಾಣಿಸ್ತಾ ಇರಬೇಕು ಮತ್ತು ನಮ್ಮ ಪ್ರಾಡಕ್ಟ್ ಅಫೋರ್ಡೆಬಲ್ ಆಗಿರಬೇಕು. ಅಂಥ ಸಮಯದಲ್ಲಿ ಜನಗಳು ಅದನ್ನು ಪರ್ಚೇಸ್ ಮಾಡ್ತಾರೆ ಅನ್ನುವಂಥ ಒಂದು ಕೀ ಐಡಿಯಾ ಅದು ಅವರ ಒಂದು ಪ್ರೊಡಕ್ಷನ್ ಕಾನ್ಸೆಪ್ಟಲ್ಲಿ ಇತ್ತು. ಸೊ ಅದಕ್ಕೋಸ್ಕರ ಏನು ಮಾಡ್ತಾಯಿದ್ರು, ಮಾಸ್ ಪ್ರೊಡಕ್ಷನ್ ಆಫ್ ಸೋಪ್ಸು, ಸಾಲ್ಟ್ಸು, ಟೂತ್ ಪೇಸ್ಟ್ ಎಲ್ಲ ಮಾಡ್ತಾಯಿದ್ರು. ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಪ್ರೊಡಕ್ಷನ್. ನೆಕ್ಸ್ಟ್ ಪ್ರಾಡಕ್ಟ್ ಕಾನ್ಸೆಪ್ಟ್. ಅದಾದ ನಂತರ ಪ್ರಾಡಕ್ಟ್ ಕಾನ್ಸೆಪ್ಟ್ ಅಂತ ಬಂತು. ಅಲ್ಲಿ ಪ್ರಾಡಕ್ಟ್ ಕ್ವಾಲಿಟಿ ಬಗ್ಗೆ ಮೋರ್ ಫೋಕಸ್ ಆಯಿತು. ಪ್ರಾಡಕ್ಟ್ ಕ್ವಾಲಿಟಿ ಅಂದರೆ ಕಸ್ಟಮರ್ ಚೂಸಸ್ ದ ಬೆಸ್ಟ್ ಕ್ವಾಲಿಟಿ, ಪರ್ಫಾರ್ಮೆನ್ಸ್ ಆ್ಯಂಡ್ ಫೀಚರ್ಸ್ ಅನ್ನುವಂಥದ್ದು. ಕಸ್ಟಮರ್ಸು ಯಾವುದು ಮಾರ್ಕೆಟಲ್ಲಿ ಅವೈಲೇಬಲ್ ಇದೆಯೋ ಅದನ್ನೆಲ್ಲ, ಯಾವುದು ಬೆಸ್ಟ್ ಕ್ವಾಲಿಟಿ ಇದೆಯೋ, ಪರ್ಫಾರ್ಮೆನ್ಸ್ ಮಾಡುತ್ತೋ ಮತ್ತು ಫೀಚರ್ಸ್ ಜಾಸ್ತಿ ಇದೆಯೋ ಅಂಥ ಪ್ರಾಡಕ್ಟನ್ನು ಪ್ರಿಫರ್ ಮಾಡ್ತಾರೆ ಅನ್ನುವಂತಹ ಇನ್ನೊಂದು ಬಿಲೀಫ್ಸ್ ಆರ್ ಫಿಲಾಸಫಿ ಮಾರ್ಕೆಟಲ್ಲಿ ಬಂತು. ಅದು ಪ್ರಾಡಕ್ಟ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಅದಾದ ನಂತರ ಸೆಲ್ಲಿಂಗ್ ಕಾನ್ಸೆಪ್ಟ್. ಅಗ್ರೆಸಿವ್ ಆಗಿ ಸೆಲ್ ಮಾಡಬೇಕು. ನಾವು ಅಗ್ರೆಸಿವ್ ಆಗಿ ಸೆಲ್ ಮಾಡಬೇಕು ಅಂದರೆ ಕಸ್ಟಮರ್ಸ್ ವೋಂಟ್ ಬೈ ಅನ್ಲೆಸ್ ಪುಷ್ ಇಟ್ ಥ್ರೂ ಸೆಲ್ಲಿಂಗ್ ಆ್ಯಂಡ್ ಪ್ರಮೋಷನ್ಸ್. ಈಗ ಜನಗಳಿಗೆ ನಾವೇ ನಮ್ಮ ಪ್ರಾಡಕ್ಟನ್ನು ಪುಷ್ ಮಾಡಬೇಕು ಅಂದರೆ ಅರ್ಥ ಥ್ರೂ ಅಡ್ವರ್ಟೈಸ್ಮೆಂಟ್ ಅಥವಾ ಪ್ರಮೋಷನ್ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡಬೇಕು, ಸೊ ದಟ್ ದೇ ಕ್ಯಾನ್ ಬೈ ಅವರ್ ಪ್ರಾಡಕ್ಟ್ ಅನ್ನುವಂಥ. ಯೂಶ್ವಲಿ ನೀವು ನೋಡಿರ್ತೀರ, ಮೊದಲು ಏನಾಗ್ತಾ ಇತ್ತು ಅಂದರೆ ಇನ್ಶೂರೆನ್ಸ್ ಏಜೆಂಟ್ ಅಂತ ಬರ್ತಾಯಿದ್ರು, ಅವ್ರು ಇನ್ಫ್ಲೂಯೆನ್ಸ್ ಮಾಡ್ತಾಯಿದ್ರು, ನೀವು ಇನ್ಶೂರೆನ್ಸ್ ಪರ್ಚೇಸ್ ಮಾಡಿ ಅಂತ ಮನೆಗೆ ಅವ್ರ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಇನ್ಫ್ಲೂಯೆನ್ಸ್ ಮಾಡಿ ಇನ್ಶೂರೆನ್ಸನ್ನು ಸೇಲ್ ಮಾಡ್ತಾಯಿದ್ರು. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಎ ಸೆಲ್ಲಿಂಗ್ ಕಾನ್ಸೆಪ್ಟ್. ಆಫ್ಟರ್ ದಟ್ ವಿ ಡೂ ಹ್ಯಾವ್ ಅ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಂದರೆ ಕ್ಲಿಯರ್ ಆಗಿ ಇಲ್ಲಿ ಗೊತ್ತು. ಮಾರ್ಕೆಟಿಂಗ್ ಅಂದರೆ ಐಡೆಂಟಿಫೈಯಿಂಗ್ ದ ನೀಡ್ಸ್ ಆಫ್ ದ ಕಸ್ಟಮರ್, ಸ್ಯಾಟಿಸ್ಫೈಯಿಂಗ್ ದೋಸ್ ನೀಡ್ಸ್ ವಿತ್ ಅ ಪ್ರಾಪರ್ ಪ್ರಾಫಿಟ್ ಅನ್ನುವಂಥದ್ದು ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಸೊ ಇಲ್ಲಿ ಈಗ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅನ್ನುವಂಥದ್ದೇ ನಡೀತಾ ಇರೋದು. ನೀವೆಲ್ಲ ಕಡೆ ನೋಡ್ತೀರಾ, ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಮೇಜರ್ಲಿ ಕಸ್ಟಮರ್ನ ಅವಶ್ಯಕತೆಗಳು ಏನಿದೆ ಅದ್ರ ಪ್ರಕಾರ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಿ ಅದನ್ನು ಕಸ್ಟಮರಿಗೆ ಡೆಲಿವರ್ ಮಾಡ್ತಾರೆ, ಜೊತೆಗೆ ಪ್ರಾಫಿಟು ಮಾಡ್ಕೊಳ್ತಾರೆ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಆ್ಯಂಡ್ ದ ಲಾಸ್ಟ್ ಒನ್, ದ ಸೊಸೈಟಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ದ ಸೊಸೈಟಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಏನು ಹೇಳುತ್ತೆ ಅಂದರೆ, ಬರೀ ಕಂಪನಿ
ಪ್ರಾಫಿಟ್ಸ್ ಮಾಡೋದು ಮಾತ್ರ ಅಲ್ಲ, ಕಸ್ಟಮರ್ಸ್ನ ನೀಡ್ಸ್ನ ಸ್ಯಾಟಿಸ್ಫೈ ಮಾಡುವಂಥದ್ದು ಮಾತ್ರ ಅಲ್ಲ, ಅದರ ಜೊತೆಗೆ ಸೊಸೈಟಿಯ ವೆಲ್ಬೀಯಿಂಗ್ ಕಡೆಯೂ ಕಾನ್ಸಂಟ್ರೇಟ್ ಮಾಡಬೇಕು. ಅಂದರೆ ಕೆಲವೊಂದು ಪ್ರಾಡಕ್ಟ್ಸು ಸೊಸೈಟಿಗೆ ಹಾರ್ಮ್ಫುಲ್ ಆಗಿರಬಹುದು, ಎನ್ವೈರನ್ಮೆಂಟಿಗೆ ಹಾರ್ಮ್ಫುಲ್ ಆಗಿರಬಹುದು. ಸೊ ಅದಕ್ಕೋಸ್ಕರ ಅಂಥ ಪ್ರಾಡಕ್ಟ್ಗಳನ್ನು ಮಾರಾಟ ಮಾಡುವಂಥದ್ದನ್ನು ಬಿಟ್ಟು ಸೊಸೈಟಿಯ ವೆಲ್ನೆಸ್ಗೋಸ್ಕರ, ಸೊಸೈಟಿಯ ವೆಲ್ಫೇರ್ಗೋಸ್ಕರ ಪ್ರಾಡಕ್ಟ್ಗಳನ್ನು ಪ್ರೊಡ್ಯೂಸ್ ಮಾಡಿ ಮಾರುವಂಥದ್ದು ಆಗ್ತಾ ಇದೆ. ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಾ, ಎಲೆಕ್ಟ್ರಾನಿಕ್ ವೆಹಿಕಲ್ಸ್ಗಳೆಲ್ಲ ಬಂದಿದೆ, ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಬಂದಿದೆ, ಆರ್ಗ್ಯಾನಿಕ್ ಫುಡ್ಸ್ ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ಬಂದಿದೆ. ದಟ್ ಆಲ್ ದೋಸ್ ಪ್ರಾಡಕ್ಟ್ಸ್ ಆರ್ concentrating on the societal marketing concept only. So I hope that you have understood what the concepts of marketing here. We do have 5 concepts: production concept, product concept, selling concept, marketing concept, and the societal marketing concept. In my next video I'll be discussing on the approaches of marketing.